ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮರಳಿ ಮಡಿಲಿಗೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ನಾನು ಭಾವಿಸ್ತೀನಿ. ಇದು ಯುಗಾದಿ ಹಬ್ಬದ ಹೊಸದುಡುಕು ಬ್ಲಾಗ್ ಆಗಿದೆ. ಇವತ್ತು ನಾನ್ ವೆಜ್ ಆಗಿರೋದ್ರಿಂದ ನಮ್ಮ ಮನೇಲಿ ಮಟನ್ನು ಮತ್ತು ಚಿಕನ್ ಎರಡನ್ನೂ ಸಹ ತಂದು ನನ್ನ ಹಸ್ಬೆಂಡು ಕೊಟ್ಟೋಗಿದ್ದಾರೆ. ಅವರಿಗೆ ರಜೆ ಇರಲಿಲ್ಲ. ಇನ್ನು ರಾಯನ್ನ ಮಲಗಿಸಿ ನಾನು ಅಡುಗೆನ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದೀನಿ. 1 kg ಆಗಷ್ಟು ಮಟನ್ನ ತಂದಿದ್ದಾರೆ, ಹಾಗೆ ಒಂದು ಅರ್ಧ kg ಆಗಷ್ಟು ಚಿಕನ್ನು ಸಹ ತಂದಿದ್ದಾರೆ. ಚಿಕನ್ನ ಗ್ರೇವಿ ಮಾಡಿ ಮಟನ್ನ ಸಾಂಬಾರು ಮಾಡೋಣ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಸಾಂಬಾರು ಮಾಡೋದಕ್ಕಿಂತ ಮೊದಲು ಸ್ವಲ್ಪ ರೈಸ್ಗೆ ಅಕ್ಕಿನ ನೆನೆಸ್ಬಿಡ್ತೀನಿ. ರಾಯನ್ ಬೇಗನೆ ಎದ್ಬಿಡ್ತಾನೆ. ಅವನು ಸಾಮಾನ್ಯ ಮಾರ್ನಿಂಗ್ ಟೈಮ್ ಜಾಸ್ತಿ ಹೊತ್ತು ಮಲಗಲ್ಲ. ಸಾಂಬಾರನ್ನ ಮಾಡೋದಕ್ಕೆ ಒಂದು ಮಸಾಲೆನ ನಾನು ಮೊದಲು ರೆಡಿ ಮಾಡ್ಕೊಬಿಡ್ತೀನಿ. ಮಸಾಲೆಗೆ 2 ರಿಂದ 3 ಟೇಬಲ್ ಸ್ಪೂನ್ ಆಗಷ್ಟು ಧನಿಯಾ ಕಾಳು, 1-2 ಏಲಕ್ಕಿ, ಒಂದು 5 ರಿಂದ 6 ಲವಂಗ, 2 ಇಂಚು ಚಕ್ಕೆ, ಹಾಗೆ ಒಂದು 4 ಬ್ಯಾಡಗಿ ಮೆಣಸಿಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಬ್ಯಾಡಗಿ ಮೆಣಸಿಕಾಯಿನ ಸೇರಿಸೋದ್ರಿಂದ ಸಾಂಬಾರು ಒಳ್ಳೆ ಟೇಸ್ಟ್ ಬರುತ್ತೆ. ಇದ್ರ ಜೊತೆಗೆ ಒಂದು 5 ರಿಂದ 6 ಗುಂಟೂರು ಮೆಣಸಿಕಾಯಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇವೆಲ್ಲವೂ ಚೆನ್ನಾಗಿ ಅರೋಮಾ ಬರಬೇಕು, ಅಲ್ಲಿವರೆಗೂ ಸಹ ನಾನು ಫ್ರೈ ಮಾಡಿಕೊಂಡು ಇದ್ರ ಜೊತೆಗೇ ನಾನು 1 ಟೇಬಲ್ ಸ್ಪೂನ್ ಆಗಷ್ಟು ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನ್ ಆಗಷ್ಟು ಗಸಗಸೆ, 1-2 ಟೇಬಲ್ ಸ್ಪೂನ್ ಆಗಷ್ಟು ಹುರ್ಗಡ್ಲೆನ ಸೇರಿಸ್ಕೊಳ್ತೀನಿ. ಅಕ್ಕಿಯು ಗಸಗಸೆ ಮತ್ತು ಹುರ್ಗಡ್ಲೆನ ಸೇರಿಸಿದ ನಂತರ ನಾವು ಜಾಸ್ತಿ ಏನು ಫ್ರೈ ಮಾಡಬಾರ್ದು, ಯಾಕೆಂದರೆ ಬಾಣಲಿ ಕಾದಿರುತ್ತೆ ಮತ್ತು ಈ ಮಸಾಲೆಗಳೆಲ್ಲ ಚೆನ್ನಾಗಿ ಫ್ರೈ ಆಗಿರೋದ್ರಿಂದ ಆ ಬಿಸಿಲೇ ಇದೆಲ್ಲ ಫ್ರೈ ಆಗಿಬಿಡುತ್ತೆ. ಹಾಗಾಗಿ ನಾವು ಸ್ವಲ್ಪ ಸೇಯಿಸ್ತಾನೆ ನಾವು ನೋಡಿಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ಇದಿಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ಸ್ವಲ್ಪ ಇದನ್ನು ತಣ್ಣಗೆ ಮಾಡಿಕೊಂಡು ಆಮೇಲೆ ನಾನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ. ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ತರ್ತರಿಯಾಗಿ ನಾನು ರುಬ್ಕೊಳ್ತೀನಿ. ಇದಿಷ್ಟು ತರ್ತರಿಯಾಗಿ ರುಬ್ಕೊಂಡ್ರೆ ಸಾಕು. ಇವಾಗ ಇದಕ್ಕೇ ನಾನು ಇನ್ನೊಂದು ಮಸಾಲೆನ ಸೇರಿಸ್ಕೊಳ್ತೀನಿ. 1 ಹಸಿಮೆಣಸಿಕಾಯಿ, ಹಾಗೆ 1-2 ಇಂಚು ಶುಂಠಿ, ಒಂದು ದೊಡ್ಡ ಗಾತ್ರದ್ದು ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಯಾವಾಗಲೂ ಅಷ್ಟೇ ಬೆಳ್ಳುಳ್ಳಿಗಿಂತ ಶುಂಠಿ ಸ್ವಲ್ಪ ಕಡಿಮೆ ಇರಬೇಕು, ಆವಾಗಲೇ ಟೇಸ್ಟ್ ತುಂಬ ಚೆನ್ನಾಗೋದು. ಹಾಗೆಯೇ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ತುರಿನ ಒಂದು ಹೋಳಲ್ಲಿ ಅರ್ಧದಷ್ಟು ನಾನು ತೊಗೊಂಡಿದ್ದೀನಿ. 1-2 ಟೊಮೊಟೊನ ಕಟ್ ಮಾಡಿಕೊಂಡು ಸೇರಿಸ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ನಾನು ನೈಸಾಗಿ ರುಬ್ಕೊಳ್ತೀನಿ. ರುಬ್ಬೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ನಾನು ಸೇರಿಸ್ಕೊಂಡು ಇದನ್ನು ನೈಸಾಗಿ ರುಬ್ಕೊಳ್ತೀನಿ. ಇವಾಗ ಮಸಾಲೆ ರೆಡಿಯಾಗಿದೆ ಸಾಂಬಾರಿಗೆ. ಮಸಾಲೆ ಒಂದು ರೆಡಿ ಆದರೆ ಸಾಂಬಾರನ್ನ ಬೇಗನೆ ಮಾಡ್ಕೋಬೋದು. ನಾನು ಸಾಂಬಾರನ್ನ ಇಲ್ಲಿ ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಕುಕ್ಕರ್ನ ನಾನು ಕಾಯೋದಕ್ಕೆ ಇಟ್ಟಿದ್ದೀನಿ. ಕುಕ್ಕರ್ ಸ್ವಲ್ಪ ಕಾದ ನಂತರ ನಾನು ಇದಕ್ಕೆ 4 ರಿಂದ 5 ಟೇಬಲ್ ಸ್ಪೂನ್ ಆಗೋಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಳ್ತೀನಿ. ಅಡುಗೆ ಎಣ್ಣೆ ಚೆನ್ನಾಗಿ ಕಾದ ನಂತರ ಇದಕ್ಕೆ ಒಂದು ಮೀಡಿಯಮ್ ಸೈಜದ್ದು 2 ಈರುಳ್ಳಿನ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತೀನಿ. ಈರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಸಹ ನಾನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ನಾನು ಫ್ರೈ ಮಾಡ್ಕೊಳ್ತೀನಿ. ಆವಾಗ ಈರುಳ್ಳಿ ಬೇಗನೆ ಫ್ರೈ ಆಗುತ್ತೆ. ಇದು ಕಂದು ಬಣ್ಣ ಬರಬೇಕು, ಅಲ್ಲಿವರೆಗೂ ಸಹ ನಾನು ಈರುಳ್ಳಿನ ಫ್ರೈ ಮಾಡ್ಕೊಳ್ತೀನಿ. ಇಷ್ಟು ಕಲರ್ ಚೇಂಜ್ ಆಗೋವರೆಗೂ ಈರುಳ್ಳಿನ ಫ್ರೈ ಮಾಡಿಕೊಂಡ್ರೆ ಸಾಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಇದಕ್ಕೆ ತೊಳೆದಿರೋಂಥ ಮಟನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಮಟನ್ನ ಸೇರಿಸ್ಕೊಂಡ ನಂತರ ಇದನ್ನು ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇದರಲ್ಲಿ ನೀರು ಬಿಟ್ಕೊಳ್ಳುತ್ತೆ. ಆ ನೀರನ್ನ ಕಂಪ್ಲೀಟಾಗಿ ಸುಂಡಿಸ್ಕೊಂಡಾಗ ಮಾತ್ರ ಮಟನ್ ಸಾಂಬಾರು ತುಂಬಾ ಟೇಸ್ಟ್ ಬರೋದು. ಹಾಗಾಗಿ ಮಟನ್ನ ನಾನು ಫಸ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ಕಲ್ಲುಪ್ಪು ಮತ್ತು 1 ಟೇಬಲ್ ಸ್ಪೂನ್ ಆಗಷ್ಟು ಅರಿಶಿನದ ಪುಡಿನ ಸೇರಿಸ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಕಲ್ಲುಪ್ಪು ಮತ್ತು ಅರಿಶಿನದ ಪುಡಿ ಚೆನ್ನಾಗಿ ಬೆರಿಬೇಕು, ಅಲ್ಲಿವರೆಗೂ ಸಹ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಸುಂಡೋದಕ್ಕೆ ಬಿಡ್ತೀನಿ. ಇದಿಷ್ಟು ಮಟನ್ ಫ್ರೈ ಆದ ನಂತರ ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಆಗಷ್ಟು ಕಾಳು ಮೆಣಸಿನ ಪುಡಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಮಟನಲ್ಲಿ ನೀರು ಚೆನ್ನಾಗಿ ಬಿಟ್ಟಿದೆ. ಇದನ್ನು ನಾನು ಚೆನ್ನಾಗಿ ಸುಂಡೋವರೆಗೂ ಸಹ ಫ್ರೈ ಮಾಡಿಕೊಂಡು ಆಮೇಲೆ ನಾನು ಇದಕ್ಕೆ ಬಿಸಿನೀರನ್ನ ಸೇರಿಸ್ಕೊಳ್ತೀನಿ.
ಮಟನಲ್ಲಿ ಬಿಟ್ಕೊಂಡಿದ್ದಂಥ ನೀರೆಲ್ಲ ಚೆನ್ನಾಗಿ ಸುಂಡಿದೆ. ಇವಾಗ ನಾನು ಇದಕ್ಕೆ ಬಿಸಿನೀರನ್ನ ಸೇರಿಸ್ಕೊಳ್ತೀನಿ. ಬಿಸಿನೀರನ್ನ ಸೇರಿಸೋದ್ರಿಂದ ಬೇಗ ಕುದಿಯುತ್ತೆ ಅನ್ನೋದಷ್ಟೇ. ಇವಾಗ ಇದನ್ನು ಒಂದು 2 ಕುದಿ ಬರೋವರೆಗೂ ನಾನು ಹಾಗೆ ಬಿಟ್ಟು ಆಮೇಲೆ ನಾನು ಮಸಾಲೆನ ಸೇರಿಸ್ತೀನಿ. ಈಗ ಮಟನ್ ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾನು ಇದಕ್ಕೆ ರುಬ್ಕೊಂಡಂಥ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ. ಸಾಂಬಾರು ನಮಗೆ ಎಷ್ಟು ಬೇಕು ಅಷ್ಟನ್ನು ನೋಡಿ ನಾವು ನೀರನ್ನ ಸೇರಿಸ್ಕೊಂಡ್ರೆ ಆಯಿತು. ಈ ಥರ ಒಂದು ಮಸಾಲೆನ ರೆಡಿ ಮಾಡಿಕೊಂಡು ನಾವು ಫ್ರೆಶ್ಶಾಗಿ ಮಟನ್ ಸಾಂಬಾರನ್ನ ಮಾಡೋದ್ರಿಂದ ಒಂದು ಡಿಫ್ರೆಂಟ್ ಟೇಸ್ಟ್ನ ಕೊಡುತ್ತೆ. ಈ ಸಾಂಬಾರು ಮುದ್ದೆ, ಅನ್ನ, ದೋಸೆ, ಚಪಾತಿ, ಪರೋಟ ಯಾವುದು ಜೊತೆಗೆ ಬೇಕಾದ್ರೂ ಕಾಂಬಿನೇಷನ್ನಾಗಿ ಮಾಡ್ಕೊಬೋದು. ಎಲ್ಲದಕ್ಕೂ ಸಹ ಸೂಟ್ ಆಗುತ್ತೆ. ಇವಾಗ ನನಗೆ ಸಾಂಬಾರು ಇಷ್ಟು ಸಾಕು. ನಾನು ನೀರನ್ನು ಸೇರಿಸಿ ಚೆನ್ನಾಗಿ ಒಂದು ಬಾರಿ ಮಿಕ್ಸ್ ಮಾಡಿ ನಾನು ಉಪ್ಪನ್ನ ನೋಡ್ತಿದ್ದೀನಿ. ಉಪ್ಪು 2 ಬಾರಿ ಹಾಕಿರೋದ್ರಿಂದ ಇನ್ನೆಷ್ಟು ಬೇಕಷ್ಟು ಉಪ್ಪನ್ನ ಹಾಕಿ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 4 ವಿಷಲ್ನ ಕೂಗಿಸ್ಕೊಂಡ್ರೆ ಸಾಕಾಗ್ಬಿಡುತ್ತೆ. ಮಟನ್ ಸಾಂಬಾರು ರೆಡಿ ಆಗುತ್ತೆ. ಕುಕ್ಕರು 4 ವಿಷಲ್ ಆಗಿದೆ. ಇವಾಗ ಸಾಂಬಾರು ಸಹ ರೆಡಿಯಾಗಿದೆ. ಇವಾಗ ಮಟನ್ ಸಾಂಬಾರನ್ನ ಸೈಡಿಗಿಟ್ಟು ಚಿಕನ್ನ ಮಾಡ್ತಾಯಿದ್ದೀನಿ. ಚಿಕನ್ನ ನಾನು ತುಂಬ ಸಿಂಪಲ್ಲಾಗಿ ಒಂದು ಗ್ರೀನ್ ಮಸಾಲೆನ ಹಾಕಿ ಮಾಡ್ತಾಯಿದ್ದೀನಿ. ಒಂದು ಬಾಣಲಿಗೆ ಎಣ್ಣೆನ ಸೇರಿಸ್ಕೊಂಡು ಅದು ಸ್ವಲ್ಪ ಕಾದ ನಂತರ ಒಂದು ಈರುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅರ್ಧ kg ಚಿಕನ್ ಆಗಿರೋದ್ರಿಂದ ನಾನು ಒಂದು ಸಣ್ಣ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಇಷ್ಟು ಹಾಕಿದ್ರೆ ಸಾಕಾಗುತ್ತೆ. ಇನ್ನು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಸಹ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಚಿಕನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡಂಥ ಚಿಕನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಇದಿಷ್ಟು ಸ್ವಲ್ಪ ಫ್ರೈ ಆದಮೇಲೆ ನಾನು ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಅರಿಶಿನದ ಪುಡಿ, ಸ್ವಲ್ಪ ಕಾಳು ಮೆಣಸಿನ ಪುಡಿನ ಸೇರಿಸ್ಕೊಂಡು ಇದನ್ನು ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇದಿಷ್ಟನ್ನು ಸೇರಿಸ್ಕೊಂಡ ನಂತರ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇದನ್ನೆಲ್ಲವೂ ಸಹ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿ ನಾನು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡ್ತೀನಿ. ಸ್ವಲ್ಪ ಇದು ಚೆನ್ನಾಗಿ ನೀರೆಲ್ಲ ಸುಂಡಿ ಸ್ವಲ್ಪ ಚಿಕನ್ ಬೆಂದ ನಂತರ ನಾನು ಇದಕ್ಕೆ ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತೀನಿ. ಈ ಹಂತದಲ್ಲಿ ಕರಿಬೇವನ್ನ ಸೇರಿಸೋದ್ರಿಂದ ಒಂದು ಒಳ್ಳೆ ಫ್ಲೇವರ್ನ ಕೊಡುತ್ತೆ ಚಿಕನ್ನು. ಇನ್ನು ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಸಹ ಸೇರಿಸ್ಕೊಂಡ ನಂತರ ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಇದನ್ನೇನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಂತ ಏನಿಲ್ಲ. ಇದು ಸ್ವಲ್ಪ ಫ್ರೈ ಆದ ನಂತರ ನಾನು ಇದಕ್ಕೆ ಒಂದು ಮಸಾಲೆನ ರೆಡಿ ಮಾಡ್ಕೊಂಡಿದ್ದೆ, ಗ್ರೀನ್ ಮಸಾಲೆನ, ಅದನ್ನು ಸಹ ಸೇರಿಸ್ಕೊಂಡು ಹೊತ್ತು ಕುದಿಯೋದಕ್ಕೆ ಬಿಟ್ಟರೆ ಗ್ರೀನ್ ಮಸಾಲ ಚಿಕನ್ ರೆಡಿ ಆಗಿಬಿಡುತ್ತೆ. ನಮಗೆ ಗ್ರೇವಿ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀರನ್ನು ಸೇರಿಸ್ಕೊಂಡ್ರೆ ಆಯಿತು. ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಚೆನ್ನಾಗಿ ಬೇಯೋದಕ್ಕೆ ಬಿಡ್ತೀನಿ. ಒಂದು 5 ನಿಮಿಷ ಆದಮೇಲೆ ನಾನು ಓಪನ್ ಮಾಡಿ ನೋಡ್ತಿದ್ದೀನಿ, ಚಿಕನ್ನು ಚೆನ್ನಾಗಿ ಬೆಂದಿದೆ. ಇದನ್ನೊಂದು ಬಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಮತ್ತು ಖಾರ ಎರಡನ್ನೂ ಸಹ ನೋಡ್ಕೊಬಿಟ್ರೆ ಇದನ್ನೊಂದು ಬಾರಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕಸೂರಿ ಮೇಥಿನ ಸೇರಿಸ್ಕೊಬಿಟ್ರೆ ಗ್ರೀನ್ ಚಿಕನ್ ಮಸಾಲೆ ರೆಡಿ ಆಗಿಬಿಡುತ್ತೆ. ಮಟನ್ ಸಾಂಬಾರು ಮತ್ತು ಚಿಕನ್ ಎರಡೂ ಸಹ ರೆಡಿ ಆಯಿತು. ಇವಾಗ ಮುದ್ದೆ ಮತ್ತು ಅನ್ನನ ಮಾಡ್ಕೊಳ್ತೀನಿ. ಇನ್ನೂ ರಾಯನ್ ಎದ್ದಿಲ್ಲ, ಅವನು ಎದ್ದ ತಕ್ಷಣ ಊಟನ ತಿನ್ನಿಸ್ಬೇಕು. ಇನ್ನು ಮುದ್ದೆ ಅನ್ನ ಎರಡೂ ಸಹ ರೆಡಿ ಆಯಿತು. ಊಟ ಮಾಡ್ಕೊಂಡು ಅಡುಗೆ ಎಲ್ಲ
ಮಾಡೋಷ್ಟರಲ್ಲಿ ರಾಯನು ಸಹ ಎದ್ದ, ಹಾಗೆ ಅವ್ರ ಅಪ್ಪನೂ ಸಹ ಬಂದರು. ಅವರಿಬ್ಬರಿಗೂ ಸಹ ಊಟನ ಕೊಟ್ಟಿದ್ದೀನಿ. ಇನ್ನು ಊಟನೆಲ್ಲ ಮುಗಿಸ್ಕೊಂಡು ಹಾಗೆ ಸುಮ್ಮನೆ ಸ್ವಲ್ಪ ಹೊರಗಡೆ ಹೋಗಿದ್ದು ಬರೋಣ ಅಂತ ಅಂದ್ಕೊಂಡಿದ್ವಿ. ಸ್ವಲ್ಪ ಬಿಸಿಲು ಜಾಸ್ತಿನೇ ಇದೆ ಇಲ್ಲಿ. ಸ್ವಲ್ಪ ಬಿಸಿಲು ಕಡಿಮೆ ಆದಮೇಲೆ ನನ್ನ ಹಸ್ಬೆಂಡ್ ಫ್ರೆಂಡ್ ಮನೆ ಕಡೆ ಹೋಗಿ ಬರೋಣ ಅಂತ ಅಂದ್ಕೊಂಡು ಹೋದ್ವಿ. ಅಲ್ಲಿಂದ ನಾವು ಹೊರಡೋಷ್ಟರಲ್ಲಿ ಕತ್ಲೆನೇ ಆಗೋಗಿತ್ತು. ನಾನು ಚಂದ್ರನ್ ನೋಡಬೇಕು, ರಾಯನ್ಗೆ ಚಂದ್ರನ್ ತೋರಿಸ್ಬೇಕು ಇವತ್ತು ಅಂತೇಳಿ ನನ್ನ ಹಸ್ಬೆಂಡ್ಗೆ ಹೇಳಿದ್ದೆ. ಆದರೆ ಸ್ವಲ್ಪ ಕತ್ಲೆನೇ ಆಗೋಯ್ತು. ನನ್ನ ಹಸ್ಬೆಂಡ್ ಇಲ್ಲಿ ಚಂದ್ರ ಆಗಲೇ ಬಂದುಬಿಟ್ಟಿದ್ದೇನೆ ಬಿಡು ಅಂತ ಹೇಳ್ತಾ ಇದ್ರು. ಇನ್ನು ಮನೆ ಹತ್ರ ಬಂದಮೇಲೆ ನಾವು ಚಂದ್ರನ ತೋರಿಸೋಣ ಅಂತೇಳಿ ಮನೆ ಕಡೆ ಬಂದ್ವಿ. ನಮ್ಮ ಮನೆ ಹತ್ರನೇ ಚಂದ್ರ ನೋಡ್ತಾ ನಿಂತಿದ್ವಿ. ಆಲ್ರೆಡಿ ಅರ್ಧ ಚಂದ್ರ ಬಂದುಬಿಟ್ಟಿದ್ದ. ಇವತ್ತಿನ ಬ್ಲಾಗು ಸಹ ಇಷ್ಟ. ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಹೊಸ ಬ್ಲಾಗ್ನೊಂದಿಗೆ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.